ಮೆಟ್ರೋ ದರ ಏರಿಕೆಯ ವಿಚಾರ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ಈ ಮಧ್ಯೆ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಮೆಟ್ರೋ ನಿರ್ವಹಣೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ, ರಾಜ್ಯ ಸರ್ಕಾರದ ಕೈಯಲ್ಲಿ ಮೆಟ್ರೋ ನಿರ್ವಹಣೆ ಇಲ್ಲ. ಮೆಟ್ರೋ ಬೋರ್ಡಿನ ಶಿಫಾರಸಿಗೆ ಕೇಂದ್ರ ಸರ್ಕಾರ ಒಪ್ಪಿದೆ. ಬಿಜೆಪಿ ಸಂಸದರ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ನಮ್ಮ ರಾಜ್ಯದ ತೆರಿಗೆ ಪಾಲಿನ ಹಣವನ್ನು ಕೊಡಿಸಲಿ, ಬಾವುಟ ಹಿಡ್ಕೊಂಡು ಡ್ರಾಮಾ ಮಾಡೋದನ್ನು ಬಿಡಲಿ ಅಂತ ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಅವ್ರಿಗೆ ಅಷ್ಟೊಂದು ಪ್ರೀತಿ ಇತ್ತು ಕರ್ನಾಟಕದ ಮೇಲೆ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಅನುದಾನನ ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ಮೆಟ್ರೋ ಹೊರೆಯನ್ನು ಕಡಿಮೆ ಮಾಡಲಿ. 10% ಶೇರ್ ಕೊಡೋದನ್ನು 40% ಶೇರ್ ಕೊಡಲಿ. ಹೌದಾ ಅಲ್ವಾ? ಅದನ್ನು ಬಿಟ್ಬಿಟ್ಟು ಬಡ್ಡಿ ದರ ಕಟ್ಟಬೇಕು ಅಂತ ಅಂದರೆ ಬಡ್ಡಿ ಫಿಕ್ಸ್ ಮಾಡಿರೋರು ಕೇಂದ್ರ ಸರ್ಕಾರದವರೇ, ಸಾಲದವರೇನ ಜನರ ಮೇಲೆ ಆಗ್ತಾ ಇರೋರು ಅವರೇನೇನೆ. ಸೊ ಮೆಟ್ರೋ ನಡಿಬೇಕು ಅಂತ ಹೇಳಿ ಮೆಟ್ರೋ ಬೋರ್ಡ್ ತೀರ್ಮಾನ ಮಾಡಿ ಅದನ್ನು ಕೇಂದ್ರ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರದ ಮೇಲೆ ಕೆಲವು ಸಂಸತ್ ಸದಸ್ಯರ ಹೇಳಿಕೆಗಳನ್ನು ನೋಡಿದ್ದೇನೆ, ಬಿಜೆಪಿ ನಾಯಕರ ಹೇಳಿಕೆಗಳನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಬಹುಶಃ ಅವ್ರಿಗೇನಾದರೂ ಜವಾಬ್ದಾರಿ ಇತ್ತು ಅಂತ ಅಂದರೆ ಮೆಟ್ರೋಗೆ ಕೊಡ್ತಕ್ಕಂಥ ಪಾಲಿನ ಏನು ಹಣವನ್ನು ಕೇಂದ್ರ ಸರ್ಕಾರದ ಪಾಲನ್ನು ಹೆಚ್ಚಿಗೆ ಮಾಡಲಿ. ಅದಕ್ಕೆ ಅವರು ನಾಯಕರುಗಳು ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮುಂದೆ, ನರೇಂದ್ರ ಮೋದಿ ಅವರ ಮುಂದೆ, ಹಣಕಾಸು ಸಚಿವರ ಮುಂದೆ, ನಗರಾಭಿವೃದ್ಧಿ ರೈಲ್ವೆ ಮಂತ್ರಿಗಳು ಯಾರು ಖಟ್ಟರ್ ಅವರಿದೆ ಅವ್ರ ಮುಂದೆ ಹೋಗಿ 10% ಕೊಡ್ತಾ ಇರೋದನ್ನು 40% ಶೇರನ್ನು ಕೊಡ್ತಕ್ಕಂಥ ಒಂದು ಔದಾರ್ಯವನ್ನು, ನಮ್ಮ ತೆರಿಗೆ ಹಣವನ್ನು ನಮಗೆ ಕೊಡಿಸುವಂಥ ಕೆಲಸವನ್ನು ಮಾಡಲಿ. ಈಗ ರಾಜ್ಯದ ಸಂಸದರು ತೇಜಸ್ವಿ ಸೂರ್ಯ ಒಂದು ಮಾತಾಡಿದರೆ ರಾಜ್ಯ ಸರ್ಕಾರ ಪತ್ರ ಬರೀಲಿ ಕೇಂದ್ರಕ್ಕೆ, ನರೇಂದ್ರ ಮೋದಿ ಅವರಿಗೆ, ಅವ್ರು ಕಡಿಮೆ ಮಾಡ್ತಾರೆ ಅನ್ನೋ. ನಾವು ಯಾಕ್ರಿ ಪತ್ರ ಬರೀಬೇಕು? ನಾವು ಪತ್ರ ಬರೆಯುವಂಥದ್ದು ಏನಿದೆ? ಕಡಿಮೆ ಬೇಕು ಅಂದ್ರೆ ನಾವು ಪತ್ರ ಯಾತಕ್ಕೆ ಬರೀಬೇಕು? ಹಣ ಬೇಕು ಅಂತ ಕೇಳಿದೀವಿ, ಹಣ ಕೊಡಿಸ್ರಪ್ಪ. ಈ ರಾಜಕೀಯ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಹಣ ಕೇಳ್ತಾ ಇದ್ದೀವಿ, ಹಣ ಕೊಡಿಸಿ. ನಮ್ಮ ತೆರಿಗೆ ಪಾಲಿನ ಹಣ ಬೇಕು ಅಂತ ಕೇಳಿದೀವಲ್ಲ, ಅದನ್ನು ಕೊಡಿಸಿ. ಅದಕ್ಕೆ ಉತ್ತರ ಹೇಳಿ. ನೀವು ಎತ್ಕಟ್ಕೊಂಡು ಬಾವುಟ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ ಮುಂದೆ ಡ್ರಾಮಾ ಆಡೋದನ್ನು ನಿಲ್ಲಿಸ್ಬಿಟ್ಟು ಕೇಂದ್ರದ ತೆರಿಗೆ ಪಾಲಿನ ಹಣ ರಾಜ್ಯಕ್ಕೆ ಬರಬೇಕಾದಂಥ ಹಣವನ್ನು ಕೊಡಿಸೋದ್ರಲ್ಲಿ ನಿಮ್ಮ ನೈಪುಣ್ಯತೆಯನ್ನು, ನಿಮ್ಮ ಬದ್ಧತೆಯನ್ನು, ನಿಮ್ಮ ಜನಾಭಿಪ್ರಾಯವನ್ನು ನೀವು ತಿಳಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.